ಸರ್ ನಮಸ್ಕಾರ. ನಮಸ್ಕಾರ. ಸರ್ ಹಬ್ಬ ಎಲ್ಲ ಹೇಗೆ ಹೇಗೆ ನಡೀತಿದೆ? ಫೈನ್ ಇದೆ. ನರೇಂದ್ರ ಮೋದಿ ಅನ್ನೋದಕ್ಕಿಂತ ಈ ಸಲ ಆಗಿರೋದು 2024 ರಾಮೋತ್ಸವ 500 ವರ್ಷದಿಂದ ನಡೆದಿರೋದು ಹೋರಾಟ ಆಗ್ಬೋದು, ಹಿಂದೆ ನಮ್ಮ ಹಿರೀಕರುಗಳು ಮಾಡಿರೋ ಅಂಥ ಬಲಿದಾನಗಳು, ರಕ್ತ ಹರಿಸಿರೋದು, ಅದರದ್ದು ಒಂದು ಗುರುತಾಗಿ ಇವತ್ತು ರಾಮ ಮಂದಿರ ತಲೆ ಎತ್ತಿ ನಿಂತೈತೆ. ಇದು ನಮ್ಮ ದೇಶಕ್ಕೆ ಒಂದು ಗೌರವ. ಇಡೀ ಪೂರ್ತಿ ಪ್ರಪಂಚ ನಮ್ಮ ದೇಶ ನೋಡೈತೆ ಇವತ್ತು. ರಾಮ ಮಂದಿರ ಅನ್ನೋದಕ್ಕಿಂತ ಅದರದ್ದು ಆದರ್ಶಗಳು ತುಂಬ ಜನಗಳಿಗೆ ಮುಟ್ಟುವಂತಾಗಬೇಕು. ತುಂಬ ಚೆನ್ನಾಗಿದೆ, ಹೋಗಬೇಕು. ಪ್ರತಿಯೊಬ್ಬ ಭಾರತೀಯನೂ ಹೋಗ್ಬೇಕು. ಇದರಲ್ಲಿ ರಾಜಕೀಯ ಬೆರೆಸೋಂಥದ್ದೇನೂ ಇಲ್ಲ. ನಾ ಆ ಪಕ್ಷ ನಾ ಈ ಪಕ್ಷ ಅನ್ನೋದೇನೂ ಇಲ್ಲ. ಎಲ್ಲರಿಗೂ ಬೇಕು. ಹಿಂದೂ, ಮುಸ್ಲಿಂ, ಕ್ರಿಸ್ತ, ಜೈನ್, ಸಿಖ್ ಎಲ್ಲರಿಗೂ ಬೇಕಾಗಿರೋದು. ಆದರೆ ಒಬ್ರಿಗೋಸ್ಕರ ರಾಮ ಅಲ್ಲ ಇದು ಎಲ್ಲ ಸರ್ವ ಜನಾಂಗಕ್ಕೂ ರಾಮ. ಎಲ್ಲ ನಮ್ಮವರೇ ಇರೋದು. ಇಲ್ಲಿರೋರೆಲ್ಲ ಯಾರು ಎಲ್ಲಿಂದನೂ ಬಂದಿರೋದಲ್ಲ, ಎಲ್ಲ ನಮ್ಮವರೇ ಇರೋದು. ಇಲ್ಲಿ ರಾಜಕೀಯದವರು ನೀವು ಹಂಗೆ ನೀವು ಹಿಂಗೆ ಅಂತ ನಮ್ಮಲ್ಲೇ ಭೇದ ಭಾವ ಮಾಡಿಬಿಟ್ಬಿಟ್ಟಿರೋದು. ಅವರು ಓಟ್ಗೋಸ್ಕರ ಮಾಡಿರೋದು. ಬಟ್ ನಾವು ಅವರು ಇಬ್ಬರು ಒಂದೇ ಸಮಯದಲ್ಲಿ ಏನೋ ಕಾರಣಾಂತರದಿಂದ ಅವರು ಬೇರೆ ಧರ್ಮ ಆಚರಿಸ್ತಾ ಇರ್ಬೋದು. ಆದರೆ ಅವರು ಪಕ್ಕ ಅವರು ಪೂರ್ವಿಕರಾಗ್ಬೋದು. ಎಲ್ಲರೂ ಇವತ್ತು ಎಷ್ಟು ಕಡೆ ಹುಬ್ಳಿ ಧಾರವಾಡ ಆಗ್ಬೋದು, ಬೇರೆ ಬೇರೆ ಕಡೆ ಅವರೂ ಬಂಧುಗಳ ಥರ ಹಬ್ಬ ಆಚರಿಸೋರೆ. ಮಸೀದಿ ಒಳಗಡೆ ಪೂಜೆ ಮಾಡೋರೆ. ಅಂದರೆ ಇಲ್ಲಿ ಜನ ಮನಸ್ಸಲ್ಲಿ ಸಂಕುಚಿತವಾದ ಬುದ್ಧಿಗಳನ್ನ ಇವ್ರು ತುಂಬ್ತಾ ಇರೋದೇ ಹೊರತು ರಾಜಕಾರಣಿಗಳು ಅಲ್ಲೂ ಹೋಗಿ ಎತ್ಕಟ್ಟೋದು, ಇಲ್ಲೂ ಹೋಗಿ ಎತ್ಕಟ್ಟೋದು, ಈ ರೀತಿ ಮಾಡಿಬಿಟ್ಟು ಜನಗಳಿಗೆಲ್ಲರಿಗೂ ಅವರು ಬರೀ ಅಧಿಕಾರಕ್ಕೋಸ್ಕರ ಸಾಯ್ತಾ ಇರೋದು. ಈಗ ನೀವಾಗ್ಬೋದು, ನಾವಾಗ್ಬೋದು, ನಾವು ಮಾಡ್ತಿರೋದೇನು, ನಾವು ಬೇಕಾಗಿರೋದು ಭಕ್ತಿಪೂರ್ವಕವಾಗಿರೋ ರಾಮ ಮಾತ್ರ ಅಷ್ಟೇ. ಅದಕ್ಕೋಸ್ಕರ ಇಡೀ ಪೂರ್ತಿ ನೋಡಿ, ಕಾಶ್ಮೀರ ಟು ಕನ್ಯಾಕುಮಾರಿ ನನ್ನ ದೀಪ ಬೆಳಗ್ತು. ಅದರಲ್ಲಿ ಎಲ್ಲ ಚಿಕ್ಕ ಪುಟ್ಟಗಳು ಜನಗಳು ನಮ್ಗೆ ಅವ್ರು ಬೇಡ ಇವ್ರು ಬೇಡ ಅನ್ಬೋದು. 140 ಕೋಟಿ ಜನಸಂಖ್ಯೆಯಲ್ಲಿ ಕಡಿಮೆ ಯಾರೋ ಒಬ್ಬರು ಇಬ್ಬರು ಏನೋ ಮಾತಾಡ್ತಾನಂತ ಅದಕ್ಕೆಲ್ಲ ಏನು ಇದು ಮಾಡೋಕ್ಕಾಗಲ್ಲ. ಅವ್ರಿಗೂ ಏನೋ ಮನಸ್ಸು ಪರಿವರ್ತನೆ ಆಗಲಿ ಅಂತ ನಾವು ಕೇಳ್ತೇವೆ ಹೊರತು ಎಲ್ಲ ಕಡೆ ಚೆನ್ನಾಗಿತ್ತು. ರಾಮನು ರಹೀಮನು ಒಂದೇ ಅಂತ ನೀವು ಬೈಬಲ್ಲು, ಕುರಾನು, ಇಸ್ಲಾಮು ಯಾವುದ್ರಲ್ಲೂ ಹೋದರೂ ರಾಮನು ರಹೀಮನು ಒಂದೇ ಅಂತ ಹೇಳ್ತಾರೆ. ಅಲ್ಲ ಬೇರೆ ಅಲ್ಲ, ರಾಮ ಬೇರೆ ಆಯ್ತಾ ಸರ್? ಈ ಕಬೀರ್ ದಾಸರು ಬಂದು ರಾಮನ ಬಗ್ಗೆ ತುಂಬ ಹಾಡುಗಳೆಲ್ಲ ಬರ್ತಿದ್ದಾರೆ. ನೀವು ಇಲ್ಲಿ ಅಂತಲ್ಲ, ಅಯೋಧ್ಯೆಯಲ್ಲಿ ಅಂತಲ್ಲ, ಬೇರೆ ಬೇರೆ ಇದರಲ್ಲಿ ಕಬೀರ್ ದಾಸರು ಬಂದು ರಾಮನ ಬಗ್ಗೆ ಹಾಡುಗಳನ್ನೆಲ್ಲ ತುಂಬ ಬರ್ದಿದ್ದಾರೆ. ನೀವು ಯಾವಾಗಲೂ ನೋಡಬೇಕು. ಈ ರಾಮಂದು ಶಕ್ತಿ ಅಂತಲ್ಲ, ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ಅದರಲ್ಲಿ ರಾಮ ಇದ್ದಾನೆ. ಬಟ್ ಇದ್ರ ಮೇಲೆಲ್ಲ ಜನ ಅತಿ ಫೋಕಸ್ ಮಾಡಬೇಕು. ಬರೀ ಜಾತಿತ್ವ ಅನ್ನೋದನ್ನ ಅದ್ರ ಮೇಲ್ಗಡೆ ಹೋಗ್ಬಾರ್ದು. ದೈವತ್ವ ಅನ್ನೋದನ್ನ ಫಸ್ಟ್. ಸರ್ ಈಗ ನೀವು ಮೊನ್ನೆ ಟಿ ವಿಲಿ ನೀವು ನೋಡಿರ್ಬೋದು ಸರ್. ಈಗ ಒಂದು ಮುಸ್ಲಿಂ ಹುಡುಗಿ ರಾಮನ ಬಗ್ಗೆ ಸಾಂಗ್ ಎಲ್ಲ ಆಡಿದೆ. ನೀವು ಶಬರಿಮಲೆಯಲ್ಲಿ ಹೋಗಿ, ಇಲ್ಲ ಅಲ್ಲಿ ಇಲ್ಲಿ ಎಲ್ಲಿಗಾರು ಹೋಗಿ, ಈ ಮುಸ್ಲಿಮರು ಏನಂತ ಹೇಳ್ತಾರೆ ಅಂದರೆ, ನಾವು ಜಾತಿಗಳನ್ನು ನಾವು ವಿಂಗಡೆ ಮಾಡಿರೋದಾಗಿ ಬೇರೆ ಯಾವ ಭಗವದ್ಗೀತೆಯಲ್ಲಾಗಲಿ, ಇಸ್ಲಾಮಲ್ಲಾಗಲಿ, ಕುರಾನಲ್ಲಾಗಲಿ, ಬೈಬಲ್ನಲ್ಲಾಗಲಿ ಯಾವುದ್ರಲ್ಲೂ ಜಾತಿ ವಿಂಗಡಣೆ ಮಾಡಿಲ್ಲ. ದೇವರೆಲ್ಲ ಒಂದೇ, ರೂಪಗಳು ಮಾತ್ರ ಬೇರೆ. ನೀವು ಯಾವುದೇ ಇದರಲ್ಲಿ ತಗೊಂಡ್ರು ದೇವರು ಒಂದೇ, ರೂಪಗಳು ಮಾತ್ರ ಬೇರೆ. ನೀವು ಹೇಳಿದ್ದು 100% ಸತ್ಯ. ಈಗ ನಿಮಗೆ ಗೊತ್ತಿರುತ್ತೆ, ಈ ಈಗ ಮುಸ್ಲಿಂ ಅವರೆಲ್ಲ ಬಂತಪ್ಪ BJP ಅವರು ಈ ಸತಿ ಮುಸ್ಲಿಂ ಅಂತ ಅಲ್ಲ, ಒಂದು ಜಾತಿ ಅಂತ ಇವರೇ ಗೆಲ್ತಾರೆ ಈ ಸತಿ ಅನ್ನೋ ಒಂದು ಮಾತುಗಳೆಲ್ಲ ಬರುತ್ತೆ ಸರ್. ಸೊ ಆ ಥರ ಎಲ್ಲ ಜನ ಆ ತಿಳುವಳಿಕೆ ಮೇಲೆ ನಮ್ಮಲ್ಲೇ ನಾವು ಇದಾಗಬಾರ್ದು, ದೂರ ಆಗಬಾರ್ದು ಅನ್ನೋದಾದರೆ ಸರ್ ಆ ಥರ ಏನೂ ಅಂದ್ಕೊಂಡಿಲ್ಲ ಸರ್. ಇಂಥ ಜಾತಿಗಳೇ ಬರಬೇಕು, ಇಂಥವರೇ ಬರಬೇಕು ಅಂತ ಯಾರು ಬರೆದಿಟ್ಟು ಬರಲ್ಲ. ಅವ್ರ ಮನಸೋ ಇಚ್ಛೆ ಏನು ಬರುತ್ತೆ ಅದನ್ನು ವೋಟ್ ಮಾಡಿರ್ತಾರೆ. ವೋಟು ಜನ್ಮಸಿದ್ಧ ಹಕ್ಕು. ಒಂದು ಹುಟ್ಟು ಮಗು 18 ವರ್ಷ ಆಗಿದ ತಕ್ಷಣ ಅದಕ್ಕೆ ವೋಟ್ ಹಾಕಿಸ್ತಾರೆ ಅಲ್ವಾ? ಅವರು ಜನ್ಮಸಿದ್ಧ ಹಕ್ಕು. ಅವ್ರಿಗೆ ಯಾರು ಇಷ್ಟ ಬರುತ್ತೋ ಅವ್ರು ಹಾಕ್ತಾರೆ. ರಾಜಕೀಯದವರು ಏನೇ ಅವರು ಇದನ್ನು ಕೊಡ್ತೀನಿ ಅದನ್ನು ಕೊಡ್ತೀನಿ ಅಂತ ಜನನ ಮನ ಒಲಿಸ್ಬೋದು ಅಷ್ಟೇ. ಜನನ ಮನಸ್ಸು ಒಲ್ಬೋದು. ಅವ್ರಿಗೆ ಯಾರು ವೈಯಕ್ತಿಕ ಅದು ವೋಟ್ ಅನ್ನೋದು ವೈಯಕ್ತಿಕ. ಅವ್ರಿಗೆ ಯಾವುದು ಇಷ್ಟ ಬರುತ್ತೋ ಅದನ್ನು ಹಾಕ್ತಾರೆ. ನಾವು BJPನೇ ಬರಬೇಕು,
ಕಾಂಗ್ರೆಸ್ಸೇ ಬರಬೇಕು, JDSಸೇ ಬರಬೇಕು ಅಂತ ನಾವೇನು ಹೇಳೋಕ್ಕಾಗಲ್ಲ. ಅವ್ರಿಗೆ ಏನು ಇಷ್ಟ ಇರೋದು ಅದನ್ನು ಹಾಕ್ತಾರೆ. ನಮ್ಗನ್ಕ ಇದರಲ್ಲಿ ಮೋದಿಜಿ ಬಂದು ಉದ್ಘಾಟನೆ ಮಾಡಿರೋದು ಭಾರಿ ಸಂತೋಷದ ವಿಚಾರ. ಹಿಂಗೆ ಎಲ್ಲಿ ದೇವಸ್ಥಾನಗಳು, ಈ ಹಿಂದೂಗಳ ದೇವಸ್ಥಾನ ಏನೇನಿದೆ ಹಿಂಗೆ ಜನಪ್ರಿಯ ಆಗಲಿ. ಆಮೇಲೆ ಈ ದೇವಸ್ಥಾನಗಳನ್ನ ಒಡೆಯೋವಂಥ ಕಾರ್ಯ ಬೇಡ ಇಲ್ಲ. ನೀವು ಎಲ್ಲೋ ಹೋಗಿ ಹಳ್ಳಿಗಳಲ್ಲಿ ಹೋಗಿ ಬಡಾರ್ ಅಂತ ಹೊಡೆದಾಕ್ಬಿಡ್ತಾರೆ, ರಾತ್ರಿ ಹೊಡೆದಾಕ್ಬಿಡ್ತಾರೆ. ನೀವು ಕೇಳಿ ನೋಡಿರ್ಬೋದು, ರಾತ್ರಿ ಹೊಡೆದ್ಬಿಡ್ತಾರೆ. ಇವೆಲ್ಲ ಮಾಡೋ ಅಂಥದ್ದು ಏನೂ ಅವಶ್ಯಕತೆ ಇಲ್ಲ. ಪ್ರಸಿದ್ಧವಾಗಿ ದೇವಸ್ಥಾನಗಳು ಎಲ್ಲೆಲ್ಲಿದೆಯೋ ಅದೆಲ್ಲ ಹಿಂಗೆ ಉಳಿತಾಯ ಆಗಿ, ಅದು ಹಿಂದೂ ದೇವಸ್ಥಾನನೇ ಆಗಿರ್ಬೋದು, ಮುಸ್ಲಿಮ್ದೇ ಆಗಿರ್ಬೋದು, ಇಲ್ಲ ಕ್ರಿಶ್ಚಿಯನ್ಸೇ ಆಗಿರ್ಬೋದು, ಎಲ್ಲ ದೇವಸ್ಥಾನಗಳು ಒಡೆಯೋ ಕೆಲಸ ಬೇಡ. ನಾವೆಲ್ಲ ಒಂದೇನೆ ಸರ್, ನಾವೆಲ್ಲ ಒಂದೇನೆ. ರಾಜಕೀಯ ಪರವಾಗಿ ಅಂತಲ್ಲ, ನಾವೆಲ್ಲ ಒಂದೇನೆ. ನಾವೆಲ್ಲ ಫಸ್ಟು ಇಂಡಿಯನ್ಸ್, ಭಾರತೀಯರು. ಅದಾದಮೇಲೆ ಅದರೊಳಗೆ ಬರೋವಂಥ ಜಾತಿಗಳು ಸಣ್ಣ ಪುಟ್ಟದ್ದು ನಾವೆಲ್ಲ ಒಂದೇ. ಹಿಂದೂ ಆಗಲಿ ಮುಸ್ಲಿಮ್ ಆಗಿ ಎಲ್ಲ ಒಂದೇ.